ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನೀವೇನಾದರೂ ಈ ರೀತಿ ಇದನ್ನು ಮಾಡಿಲ್ಲ, ಟ್ರೀಟ್ಮೆಂಟ್ಗಳನ್ನು ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಕೇವಲ 2 ವರ್ಷದಲ್ಲಿ, ಹೌದು ವೀಕ್ಷಕರು, 2 ವರ್ಷದಲ್ಲಿ ನಿಮಗೆ ಗೆದ್ದಲುಗಳು ಸ್ಟಾರ್ಟ್ ಆಗಿಬಿಡುತ್ತೆ ಬೇರೆ ಬೇರೆ ಕಡೆಗಳಲ್ಲಿ. ಎಸ್ಪೆಷಲಿ ನಿಮ್ಮ ವಿಂಡೋಸ್ ಮತ್ತು ಡೋರ್ ಫ್ರೇಮ್ಗಳಲ್ಲಿ ನೀವು ಅದು ವುಡ್ದು ಹಾಕಿದ್ದಿದ್ರೆ, ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಲ್ಲ ಅಂತಂತಂದರೆ ಡೆಫಿನೆಟ್ಲಿ ಬರುತ್ತೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರು. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅಲ್ವಾ, ಅವ್ರ ಹೆಸರು ಅರಿವಿಗೆ ಗೊತ್ತಾಗೇ ಆಗುತ್ತೆ ವೀಕ್ಷಕರೇ. ಸೊ ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಬಂದಾಗ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಪ್ರೀ ಕನ್ಸ್ಟ್ರಕ್ಷನ್ನು, ಇನ್ನೊಂದು ಪೋಸ್ಟ್ ಕನ್ಸ್ಟ್ರಕ್ಷನ್ನು. ಒಂದೇ ಮನೆ ಕಟ್ಟೋಕ್ಕಿಂತ ಮುಂಚೆನೇ ಎಲ್ಲ ಮಾಡ್ಕೊಂಡ್ಬಿಡುವಂಥದ್ದು, ಇನ್ನೊಂದು ಮನೆ ಕಟ್ಟದ ಮೇಲೆ ಸಮಸ್ಯೆ ಬರುತ್ತಲ್ವಾ ಆಮೇಲೆ ಮಾಡುವಂಥದ್ದು. ಓಕೆ, ಸೊ ಸಮಸ್ಯೆ ಬಂದ ಮೇಲೆ ಮಾಡೋಕ್ಕಿಂತ ದಯವಿಟ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೇ ನೀವೆಲ್ಲ ಮಾಡಿ. ಬಟ್ ಯಾರು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಇವಾಗ ನಿಮಗೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಸೊ ಇವರೆಲ್ಲರೂ ಕೂಡ ಪೋಸ್ಟ್ ಕನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಮಾಡ್ಬೋದು ವೀಕ್ಷಕರೇ. ಹಾಗಾದರೆ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ಮಾಡಬೇಕು, ಯಾವ್ಯಾವ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸೊ ಮನೆ ಕಟ್ಟಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ಬರುವಂಥ ಯೋಚನೆ ಏನಂತಂದರೆ ಮನೆ ಕಟ್ಟೋರ್ನ ಹುಡುಕ್ಬೇಕು, ಇಂಟೀರಿಯರ್ನ ಮಾಡೋರ್ನ ಹುಡುಕ್ಬೇಕು, ಪ್ರತಿಯೊಂದು ಕೂಡ ತಲೆ ಕೆಡಿಸ್ಕೋಬೇಕು. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರು ಕಂಪ್ಲೀಟ್ ಮಾಡ್ಕೊಡ್ತಾರೆ, ಯಾರು ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಿಮ್ಮಲ್ಲಿ ಯೋಚನೆ ಇದ್ದರೆ ಇನ್ನು ಮುಂದೆ ಯೋಚನೆನೇ ಬೇಡ. ಈ ನಿಮ್ಮ ಕನ್ನಡಕವರ ಸಜೆಸ್ಟ್ ಮಾಡುವಂಥದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಹೌದು ವೀಕ್ಷಕರೇ, ಇಡೀ ಬೆಂಗಳೂರಲ್ಲಿ ಒಂದು ವಿಶ್ವಾಸಾರ್ಹ ಕಂಪನಿ ಅಂತ ಹೇಳ್ತೀನಿ. 1575 ರೂಪಾಯಿಂದನೂ ಕೂಡ ಇವರ ಪ್ಯಾಕೇಜಸ್ಗಳು ಸ್ಟಾರ್ಟ್ ಆಗುತ್ತೆ. 9 ಪ್ಯಾಕೇಜಸ್ಗಳಿದೆ. 1575 ರೂಪಾಯಿಂದ 3000 ರೂಪಾಯಿವರೆಗೂ ಕೂಡ ಬೇಸಿಕ್ ಇಂದ ಪ್ರೀಮಿಯಂ ವರ್ಗೂ ಕೂಡ ಎಲ್ಲ ರೀತಿಯ ಪ್ಯಾಕೇಜಸ್ಗಳು ಸಿಗುತ್ತೆ. ಯಾವ ಪ್ಯಾಕೇಜಸ್ ಬೇಕಾದರೂ ಆಯ್ಕೆ ಮಾಡ್ಕೋಬಹುದು. ಇವ್ರು ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅಂತಂದ್ರೆ ಇಲ್ಲಿವರೆಗೆ ಒಂದೇ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಇವರು ಅರ್ಧದಲ್ಲಿ ಬಿಟ್ಟಿಲ್ಲ ವೀಕ್ಷಕರೇ. ಸೊ ಯೋಚನೆ ಬೇಡ, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಕೈಗೆಟುಕೋ ದರದಲ್ಲಾಗಬೇಕು, ಜೊತೆಯಲ್ಲಿ ನಿಮ್ಮ ಕನಸಿನ ಮನೆ ನನ್ಸಾಗಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತಂದ್ರೆ ಈ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ RCC ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆ ಜೊತೆಯಲ್ಲಿ ವಿತ್ ಇಂಟೀರಿಯರ್ ಪಡ್ಕೋಬಹುದು. ಜೊತೆಯಲ್ಲಿ ಪ್ರತಿ ತಿಂಗಳು ಆಫರ್ಗಳು ಕೂಡ ನಡೀತಾ ಇರುತ್ತೆ, ಆ ಆಫರ್ಗಳನ್ನು ಕೂಡ ಪಡ್ಕೋಬಹುದು ವೀಕ್ಷಕರೇ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಫೌಂಡೇಶನ್ ಅಲ್ಲಿ. ಯಾವಾಗ ನಿಮ್ಮ ಫೌಂಡೇಶನ್ ಅನ್ನ ಮಾಡ್ತಿರಲ್ಲ, ಅಲ್ಲಿ ಕೆಳಗಡೆ ಒಂದು ಫ್ಲಾಟ್ ಬೆಡ್ ಅನ್ನ ನಿರ್ಮಾಣ ಮಾಡಲಾಗುತ್ತೆ. ದಟ್ಸ್ ದ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರುವಂಥದ್ದು. ಅಲ್ಲಿ ನೀವು ಇದು ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಬೇಸ್ಗೆ ಮಾಡಬೇಕಾಗುತ್ತೆ. ಅಂಡ್ ಏನು ನಿಮ್ಮ ಫೌಂಡೇಶನ್ ವಾಲ್ಗಳಿರ್ತವೆ, ಹೌದು ವೀಕ್ಷಕರೇ, ಸುತ್ತಲೂ ಕೂಡ ಇನ್ನು ಗುಂಡಿ ಮಾಡ್ತಿರಲ್ವಾ, ಒಂದು 4 ಫೀಟ್ 5 ಫೀಟ್ ಗುಂಡಿ ಮಾಡ್ತಿರಲ್ವಾ, ಗುಂಡಿ ಕೆಳಗಡೆ ಮತ್ತು ಸುತ್ತಲೂ ಕೂಡ ನೀವು ಇಲ್ಲಿ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಇದು ನಂಬರ್ 1 ಪಾಯಿಂಟ್. ನಂಬರ್ 2 DPC ಅಂತ ಬರುತ್ತೆ. ಸೊ ನಿಮ್ದು ಲೈಕ್ SSM ಆದ್ಮೇಲೆ ಒಂದು 2 ಇಂಚಿನ DPC ಹಾಕ್ತಾರೆ. 2 ಇಂಚ್ ಅಲ್ಲ, ಸ್ವಲ್ಪ ದಪ್ಪನೇ ಹಾಕ್ತಾರೆ, ಒಂದು 4 ಇಂಚ್ ಅನ್ಕೊಳ್ಳಿ. 4 ಇಂಚ್ ದಪ್ಪದ DPC ಸುತ್ತಲೂ ಕೂಡ ಒಂದು ರೌಂಡ್ ಹಾಕ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ DPC ಮಾಡುವಂಥದ್ದು. ಯಾರ್ಯಾರಿಗೆ ಗೊತ್ತಿಲ್ಲ, DPC ಬಗ್ಗೆ ವಿಡಿಯೋ ಮಾಡಿದ್ದೀನಿ ನಾನು ಇದರಲ್ಲಿ. ಸೊ ಕನ್ನಡದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆದ್ದರಿಂದ DPC ಮಾಡೋ ಸಮಯದಲ್ಲೂ ಕೂಡ ನೀವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಾಯಿಲ್ ಪಿಲ್ಲಿಂಗು. ಏನು ಮಣ್ಣು ತುಂಬ್ತಿರಲ್ಲ, ಇದು ನಿಮ್ಮ ಇದರೊಳಗಡೆ ಹಾಲ್ ಒಳಗಡೆ ರೂಮ್ಗೆಲ್ಲ ಫುಲ್ ಮಣ್ಣು ಸಾಯಿಲ್ ಫಿಲ್ಲಿಂಗ್ ಮಾಡ್ತಿರಲ್ಲ, ಬ್ಯಾಕ್ ಫಿಲ್ಲಿಂಗ್ ಅಂತ ಹೇಳ್ತಾರೆ. ಸೊ ಆ ಸಮಯದಲ್ಲೂ ಕೂಡ ನೀವು ಟರ್ಮೈನ್ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಬರುವಂಥದ್ದು ಡೋರ್ ಫ್ರೇಮ್ ಅಲ್ಲಿ ಜೊತೆಯಲ್ಲಿ ವಿಂಡೋ ಫ್ರೇಮ್ಗೆ. ಹೌದು, ಇದಕ್ಕೆ ನೀವು ಸಪರೇಟ್ ಆಗಿ ಎಲ್ಲಿ ನೀವು ಡೋರ್ ಮತ್ತೆ ವಿಂಡೋ ಫ್ರೇಮ್ ಮಾಡಿಸ್ತೀರಾ ಗೊತ್ತಾ, ಟಿಂಬರಲ್ಲಿ ಮಾಡಿಸ್ತೀರಾ ಯೂಶುವಲಿ, ಅಥವಾ ತಗೊಂಡ್ಬರ್ತೀರಾ, ಆ ಸಮಯದಲ್ಲಿ ನೀವು ಅಲ್ಲೇ ಮಾಡೋದು ತುಂಬಾ ಒಳ್ಳೇದು ವೀಕ್ಷಕರೇ. ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ನೀವು ಇವ್ರು ಮಾಡ್ಕೊಡ್ತಾರೆ, ಯಾರೋ ಕಾರ್ಪೆಂಟರ್ ಮಾಡ್ಕೊಡ್ತಾರೆ. ಇಲ್ಲ ಅಂತಂದ್ರೆ ತಂದಿದ್ದಿದ್ರೆ ಇಲ್ಲಿ ನಿಮ್ಮ ಮೇಸ್ತ್ರಿಗಳು, ಇಲ್ಲ ಅಂತಂದ್ರೆ ಪೇಂಟರ್ ಕೂಡ ನಿಮ್ಗೆ ಇಲ್ಲಿ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಅಂಡ್ ಈವನ್ ನೀವು ಸಾಲಿಡ್ ವುಡ್ ಡೋರ್ ಅನ್ನ ಹಾಕ್ತಾ ಇದ್ದೀರಾ ಅಂತಂದ್ರೆ ಡೋರ್ ಸುತ್ತಲೂ ಎಡ್ಜಸ್ ಇರುತ್ತೆ ಗೊತ್ತಾ, ಎಡ್ಜಲ್ಲೂ ಕೂಡ ನೀವು ಟ್ರೀಟ್ಮೆಂಟ್ ಅನ್ನ ಮಾಡಲೇಬೇಕು ವೀಕ್ಷಕರೇ. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ರೌಟಿಂಗ್ ಅಲ್ಲಿ ತುಂಬಾ ಜನ ಯೋಚನೆ ಮಾಡಲ್ಲ. ಎಸ್, ಗ್ರೌಟಿಂಗ್ ಅಲ್ಲೂ ಕೂಡ ನೀವು ಟರ್ಮೈನ್ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ ವೀಕ್ಷಕರೇ. ಅಂಡ್ ಫೈನಲ್ ಆಗಿ ಬರುವಂತದ್ದು ಪೇಂಟ್ ಅಲ್ಲಿ ಯಾರು ಆಡೇ ಮಾಡೋದಿಲ್ಲ, ಬಟ್ ಆದ್ರೆ ಮಾಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡ್ ಮಾಡೋದ್ರಿಂದ, ಟ್ರೀಟ್ಮೆಂಟ್ ಅನ್ನ ಆಡ್ ಮಾಡೋದ್ರಿಂದ, ಸೊಲ್ಯೂಷನ್ ಆಡ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇರುತ್ತೆ. ವಾಲ್ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನಾಳೆ ದಿನ ಟರ್ಮೈಟ್ ಅಟ್ಯಾಕ್ ಇಲ್ಲಿ ಆಗಲ್ಲ ವೀಕ್ಷಕರೇ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಇದನ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. ಒಂದಷ್ಟು ಟಿಪ್ಸ್ ಇದೆ, ಓಕೆನಾ. ಸೊ ಮೊದಲೇದಾಗಿ ಯಾವತ್ತು ಟರ್ಮೈಟ್ಗಳು ಬರೋದಕ್ಕೆ ಕಾರಣ ನಿಮ್ಮ ಮನೆಯ ಸುತ್ತಮುತ್ತಲು, ಹೌದು ವೀಕ್ಷಕರೇ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಆದಷ್ಟು ನೀವು ಡಬ್ರೀಸ್ಗಳಿಂದ ಡಬ್ರೀಸ್ನ ದೂರ ಮಾಡಿ. ನಿಮ್ ಸೈಟ್ ಇದೆಯಲ್ಲ, ಸೈಟಲ್ಲಿ ಏರಿಯಾ ಕ್ಲೀನ್ ಆಗಿರಬೇಕು. ಅಲ್ಲೊಂದಿಷ್ಟು ವುಡ್, ಹಳೆ ವುಡ್ ಬಿದ್ಕೊಂಡಿದೆ, ಇಲ್ಲಿ ಡಬ್ರೀಸ್ ಬಿದ್ಕೊಂಡಿದೆ, ಅಲ್ಲಿ ಡಬ್ರೀಸ್ ಬಿದ್ಕೊಂಡಿದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಇದು ಟರ್ಮೈಟ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದರಿಂದ ಆದಷ್ಟು ಮನೆ ಕಟ್ಟಬೇಕಾದ್ರೂ ಅಷ್ಟೇ, ಮನೆ ಆದ್ಮೇಲೇನೂ ಅಷ್ಟೇನೆ, ನಿಮ್ಮ ಮನೆಯ ಸುತ್ತಮುತ್ತಲಿದೆಯಲ್ಲ ಯಾವತ್ತು ಕ್ಲೀನ್ ಆಗಿರಬೇಕು, ಡಬ್ರೀಸ್ ಇಂದ ಫ್ರೀ ಆಗಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಲೆಸ್ ಮಾಯಿಶ್ಚರ್, ನಿಮ್ಮ ಮನೆ ಎಷ್ಟು ಡ್ರೈ ಆಗಿರುತ್ತೆ ಅಷ್ಟು ಸೇಫ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್.
ಇಂಪಾರ್ಟೆಂಟ್. ನಿಮ್ಮ ಮನೆ ಎಷ್ಟು ಡ್ರೈ ಆಗಿರುತ್ತೆ ಅಷ್ಟು ಸೇಫ್ ಆಗಿರುತ್ತೆ. ಸೊ ಮಾಯಿಶ್ಚರ್ ಕಡಿಮೆ ಇರಬೇಕು ವೀಕ್ಷಕರೇ. ಮಾಯಿಶ್ಚರ್ ಕಡಿಮೆ ಇರೋದಕ್ಕೆ ಸರಿಯಾದ ವೆಂಟಿಲೇಷನ್ ಜೊತೆಯಲ್ಲಿ ಸರಿಯಾದ ವಾಟರ್ ಪ್ರೂಫಿಂಗ್. ನಿಮ್ಮ ಮನೆಯಲ್ಲಿ ಸರಿಯಾದ ವೆಂಟಿಲೇಷನ್ ಇರಬೇಕು, ಗಾಳಿ ಬೆಳಕು ನೀಟಾಗಿ ಎಲ್ಲ ಕಡೆ ಹೋಗ್ತಾ ಇರಬೇಕು, ಅಂಡ್ ವಾಟರ್ ಪ್ರೂಫಿಂಗ್ ಕರೆಕ್ಟ್ ಆಗಿರಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಾಯಿಶ್ಚರ್ ಕಮ್ಮಿ ಆಗುತ್ತೆ, ಜೊತೆಯಲ್ಲಿ ಟರ್ಮೈಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಅಂಡ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಯಾವತ್ತೂ ನೋಡ್ತಾ ಇರಬೇಕು. ನೀವು ಸ್ಕರ್ಟಿಂಗ್ ಅನ್ನ ಚೆಕ್ ಮಾಡ್ತಾ ಇರಿ, ಗ್ರೌಟಿಂಗ್ ಅನ್ನ ಚೆಕ್ ಮಾಡ್ತಾ ಇರಿ. ಇರುವೆ ಎಲ್ಲ ಬಂದ್ಬಿಡುತ್ತೆ ಗ್ರೌಟಿಂಗ್ ಇಂದ, ಅವಾಗ ನೀವು ತಿಳ್ಕೊಬೇಕು ಅಲ್ಲಿ ಕ್ಯಾಪ್ ಇದೆ ಅಂತ ಹೇಳ್ಬಿಟ್ಟು. ವಾಲ್ಗಳನ್ನ ಚೆಕ್ ಮಾಡ್ತಾರೆ, ಎಸ್ಪೆಷಲಿ ಡೋರ್ಸ್ ಮತ್ತೆ ವಿಂಡೋ ಫ್ರೇಮ್ ಗಳನ್ನ ಚೆಕ್ ಮಾಡ್ತಾ ಇರಿ, ವುಡ್ ಅಲ್ಲಿ ಹಾಕಿದ್ದಿದ್ರೆ. ಸೊ ಅದಕ್ಕೆ ಈಗಿನ ಕಾಲದಲ್ಲೆಲ್ಲ ವುಡ್ ಅವಾಯ್ಡೇ ಮಾಡ್ಬಿಡೋದು. WPC ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. UPVC ವಿಂಡೋಸ್ಗೆ ಹೋಗ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೆಟಲ್ ಡೋರ್ಗಳು ಬರ್ತಾ ಇದೆ, ಅದಕ್ಕೂ ಹೋಗ್ಬೋದು. ನೋಡಿದ್ರ ಇದೆಲ್ಲ ಆಲ್ಟರ್ನೇಟಿವ್ಸ್ಗಳು, ನೀವು ಇದನ್ನ ಮಾಡಬಹುದು ವೀಕ್ಷಕರೇ. ಇಲ್ಲ ವುಡ್ಡೇ ಆಗ್ತೀವಿ ಅಂತಂದ್ರೆ ಅವಾಗ ಇನ್ಸ್ಪೆಕ್ಷನ್ ಮಾಡಿಸ್ತಾನೆ ಇರಬೇಕು, ಜೊತೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೂಡ ಮಾಡಿಸ್ತಾನೆ ಇರಬೇಕಾಗುತ್ತೆ. ಓಕೆನಾ? ಸೊ ಇವಾಗ ಫಸ್ಟ್ ಹಾಗಾದ್ರೆ ಯಾವ್ದು ಬರಬೇಕು ವೀಕ್ಷಕರೇ? ಫಸ್ಟ್ ಒಂದು ಮೆಥಡ್ ಇದೆ, ಹೇಳ್ತೀನಿ ಕೇಳಿ ನೋಡಿ. ಮೊದಲೇದಾಗಿ ನಿಮ್ಮ ಫೌಂಡೇಶನ್ ಯಾವಾಗ ನೀವು ಓಪನ್ ಮಾಡಿದ್ರಿ, ನೀವು ಫೌಂಡೇಶನ್ ಮಾಡಿದ ನಂತರ ಕ್ಲೀನ್ ಆಗಿ ಕೆಳಗಡೆ ಒಂದು ಬೆಡ್ ಅನ್ನ ಹಾಕ್ತಾರೆ. ಆ ಮಾಡುವ ಸಮಯದಲ್ಲಿ ನೀವು ಟರ್ಮೈಟ್ ಅನ್ನ ಟ್ರೀಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಯಾವ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ? 2 ಆಪ್ಷನ್ಸ್ ಇದೆ. ಒಂದು ಅಫೋರ್ಡೆಬಲ್, ಸೊ ಎಲ್ಲರಿಗೂ ಆಗುವಂಥದ್ದು. ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ. ಯಾವುದು? ಒಂದನೇದಾಗಿ ಟರ್ಮಿನೇಟರ್, ಪಿಡಿಲೈಟ್ ಕಂಪನಿ ಅವ್ರದ್ದು ಟರ್ಮಿನೇಟರ್ ಅಂತ ಬರುತ್ತೆ, ಪಕ್ಕದಲ್ಲಿ ಬರ್ತಾ ಇರ್ಬೋದು. ಇನ್ನೊಂದು ಪ್ರಿಮೈಸ್ ಅಂತ ಬರುತ್ತೆ. ಪ್ರಿಮೈಸ್ ಬಂದು ಸ್ವಲ್ಪ ಕಾಸ್ಟ್ಲಿ, ಆದ್ರೆ ಇದು ವರ್ಲ್ಡ್ ವೈಡ್ ಇದೆ. ಹೌದು ವೀಕ್ಷಕರು, ವರ್ಲ್ಡ್ ವೈಡ್ ಯೂಸ್ ಮಾಡುವಂಥದ್ದು, ತುಂಬಾ ಚೆನ್ನಾಗಿರುವಂಥದ್ದು. ಸೊ ಯಾರು ಪ್ರೀಮಿಯಂಗೆ ಹೋಗ್ತಾ ಇದ್ದೀರಾ, ಖರ್ಚು ಮಾಡಕ್ ರೆಡಿ ಇದ್ರೆ, ಯಾಕಂತಂದ್ರೆ ಚಿಕ್ಕ 250 ml ನೋಡಿ, 250 ml 1/4 ಲೀಟರ್ ನಿಮಗೆ 1000 ರೂಪಾಯಿ ಆಗುತ್ತೆ. ಇಲ್ಲಿ 1 ಲೀಟರ್ ನಿಮ್ಗೆ ಹತ್ರ 4000 ರೂಪಾಯಿ ಆಗುತ್ತೆ ವೀಕ್ಷಕರೇ. ಓಕೆ, ಡಿಫ್ರೆನ್ಸ್ ಇದೆ. ಇನ್ನು ಪಿಡಿಲೈಟ್ ಅವ್ರದ್ದು ಟರ್ಮೈಟ್ ಬಂದ್ಬಿಟ್ಟು 1 ಲೀಟರ್ ನಿಮಗೆ 350 ರೂಪಾಯಿ ಆಗುತ್ತೆ. 1 ಲೀಟರ್ 350 ರೂಪಾಯಿ, 1 ಲೀಟರ್ 4000 ರೂಪಾಯಿ ಪ್ರಿಮೈಸ್. ಸೊ ತುಂಬಾ ಡಿಫ್ರೆನ್ಸ್ ಇದೆ, ಅಂಡ್ ತುಂಬಾ ಮ್ಯಾಟರ್ ಆಗುತ್ತೆ ತುಂಬಾ ಜನರಿಗೆ. 1 ಲೀಟರ್ ಕೂಡ ಮ್ಯಾಟರ್ ಆಗುತ್ತೆ. ಅಮೌಂಟ್ ತುಂಬಾ ಹ್ಯೂಜ್ ಗ್ಯಾಪ್ ಇರೋದ್ರಿಂದ ಮ್ಯಾಟರ್ ಆಗುತ್ತೆ. ಸೊ ನಿಮ್ಮ ಇಷ್ಟ, ನೀವು ಯಾವ್ದನ್ನು ಬೇಕಾದ್ರೂ ಯೂಸ್ ಮಾಡಿ. ಹೆವಿ ಇಂಪ್ಯಾಕ್ಟ್ ಅಂತಂದ್ರೆ ಅಬ್ವಿಯಸ್ಲಿ 4000 ರೂಪಾಯಿ ಕೊಟ್ಟಿರ್ತಾರೆ, ಪ್ರೈಮೈಸೇ ಹೆವಿ ಇಂಪ್ಯಾಕ್ಟ್. ಯಾಕಂತಂದ್ರೆ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಒಂದು ದೊಡ್ಡದೊಂದು ಇದು ಮಾಡಿದ್ದಾರೆ ಗೊತ್ತಾ, ಮೂರ್ತಿ ಮಾಡಿದ್ದಾರೆ, ಎಲ್ಲಿ ಮಾನ್ಯುಮೆಂಟ್ ಮಾಡಿದ್ದಾರೆ, ಅವೆಲ್ಲ ಅದನ್ನು ಯೂಸ್ ಮಾಡಿರುವಂಥದ್ದು, ವರ್ಲ್ಡ್ ವೈಡ್ ಯೂಸ್ ಮಾಡಿದ್ದಾರೆ ಪ್ರಿಮೈಸ್ ಅನ್ನ. ಸೊ ಅದನ್ನು ಬಳಸಬಹುದು. ಟರ್ಮೈಟ್ ಅಂತ ಬಂದ್ರೆ ಆಲ್ಮೋಸ್ಟ್ ಇಟ್ಸ್ ಎವ್ರಿವೇರ್, ಎಲ್ಲರೂ ಯೂಸ್ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಅಫೋರ್ಡೆಬಲ್ ಆಗಿದೆ, 400 ರೂಪಾಯಿ ಒಳಗಡೆ ಸಿಗ್ತಾ ಇದೆ, ಇವರು ಯಾರು ಯೂಸ್ ಮಾಡೋದಿಲ್ಲ. ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 50 ಲೀಟರ್ ವಾಟರಿಗೆ 1 ಲೀಟರ್ ಟರ್ಮಿನೇಟರ್ ನ ತಗೊಳ್ಳಿ. ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಹೆಂಗೋ 350 ರೂಪಾಯಿ ಗುರು, ಜಾಸ್ತಿ ತಗೊಳ್ಳಿ. 1.5 ಲೀಟರ್ನ ಹಾಕಿ, ತೊಂದರೆ ಇಲ್ಲ. 50 ಲೀಟರ್ ವಾಟರ್ಗೆ. ಓಕೆ, ಸೊ ಇದನ್ನ ಫುಲ್ ನೀಟಾಗಿ ಮಿಕ್ಸ್ ಮಾಡಿ, ಒಳ್ಳೆ ಮಿಲ್ಕ್ ತರ ಒಂದು ಬಕೆಟ್ ಅಲ್ಲಿ ರೆಡಿ ಆಗುತ್ತೆ. ಓಕೆನಾ? ಸೊ ಇದನ್ನ ನೀವು ಎಲ್ಲ ಕಡೆ ಯೂಸ್ ಮಾಡಬಹುದು. ಕೇವಲ ಮಗ್ಗಲ್ಲಿ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಸ್ಪ್ರೇ ಆಪ್ಷನ್ಸ್ ಇದೆ, ಕೆಲವೊಬ್ಬರ ಹತ್ರ ಸ್ಪ್ರೇ ಇರುತ್ತೆ, ಈ ತೋಟಕ್ಕೆಲ್ಲ ಹೊಡೆಯೋದಕ್ಕೆ ಸ್ಪ್ರೇ ಮಷಿನ್ಸ್ಗಳನ್ನ ಇಟ್ಕೊಂಡಿರ್ತಾರೆ, ಇದ್ರೆ ಇನ್ನೂ ಒಳ್ಳೇದು. ಇಲ್ಲ ಅಂತಂದ್ರೆ ನೀವು ಗಾರ್ಡನಿಂಗಿಗೋಸ್ಕರ ಒಂದು ಸ್ಪ್ರೇ ಇದನ್ನ ಯೂಸ್ ಮಾಡ್ತಾ ಇರ್ತೀರಾ, ಅದನ್ನ ಯೂಸ್ ಮಾಡ್ಬೋದು. ಸೊ ಸ್ಪ್ರೇನ ಮಾಡ್ಬೇಕಾಗತ್ತೆ. ನಿಮ್ಮ ಕೆಳಗಡೆ ಏನು ಬೆಡ್ ಇರುತ್ತೆ, ಫೌಂಡೇಶನ್ ಬೆಡ್ ಇರುತ್ತೆ, ಫೌಂಡೇಶನ್ ವಾಲ್ಗಳೇನಿರುತ್ತೆ, ಎಲ್ಲಾ ಕಡೆ ನೀವು ಇದನ್ನ ಸ್ಪ್ರೇ ಮಾಡಿ ವೀಕ್ಷಕರೇ. ಎವ್ರಿವೇರ್ ಸ್ಪ್ರೇ ಮಾಡಿ. ಇಲ್ಲ ಅಂತಂದ್ರೆ ಮಗ್ಗಿಂದ ಬೇಕಾದ್ರೂ ಕೂಡ ನೀವು ಇದನ್ನ ಎಲ್ಲಾ ಕಡೆ ಹಾಕಬಹುದು ವೀಕ್ಷಕರೇ. ಇದು ನಂಬರ್ 1. ನಂಬರ್ 2 ಬಂದ್ಬಿಟ್ಟು DPC. ಏನು DPC ಮಾಡಿಸ್ತೀರಾ, ಏನು SSM ಆಗುತ್ತೆ ಗೊತ್ತಾ? ಕೆಳಗಡೆ ಒಂದು ಕಾಮನ್ ಆಗಿ ಹೇಳ್ಬಿಡ್ತೀನಿ ನೋಡಿ, ಒಂದು ಫೌಂಡೇಶನ್ ಕಟ್ತೀರಾ. ಫೌಂಡೇಶನ್ ಆದ ನಂತರ ಇನ್ನು ವಾಲ್ ತಗೊಳಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಒಂದು 4 ಇಂಚಿನ ದಪ್ಪ ಕಾಂಕ್ರೀಟ್ PCC ನ ಹಾಕ್ಬೇಕಾಗತ್ತೆ. ಸೊ ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಅದನ್ನ ಹಾಕಿದ ಮೇಲೆ ಇಲ್ಲಿ ಅದರ ಮೇಲ್ಗಡೆ ಅಗಲ ಇರುತ್ತಲ್ವ, ಒಂದಿಷ್ಟು 8 ಇಂಚ್ ಇರುತ್ತೆ, 6 ಇಂಚ್ ಇರುತ್ತೆ, ನಿಮ್ಮ ದಪ್ಪ, ನಿಮ್ಮ ಗೋಡೆಗೆ ಎಷ್ಟು ಬೇಕೋ ಅಷ್ಟು ದಪ್ಪ. ಸೊ ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಕೂಡ ಇಡೀ ಕಡೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬನ್ನಿ. ಎಲ್ಲಾ ಕಡೆ ನೀವು ಇದೇನು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಸಾಕು, ಇದೇ ರೇಷಿಯೋ ಸಾಕು. ಬೇಕಾದ್ರೆ ನಾನು ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದರಿಂದ ನನಗೆ ಸ್ವಲ್ಪ ತಿಕ್ಕಾಗತ್ತೆ, ಜೊತೆಲಿ ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ. ಸೊ ಎಲ್ಲಾ ಕಡೆ ಇದನ್ನ ಸ್ಪ್ರೇ ಮಾಡ್ಕೊಂಡ್ ಬನ್ನಿ. 2-3 ಸತಿ ಸ್ಪ್ರೇ ಮಾಡೋದನ್ನ ಮರಿಬೇಡಿ ವೀಕ್ಷಕರು. ಇಲ್ಲಿ ಕಂಜೂಸ್ತನ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾಳೆ ದಿನ ತೊಂದರೆ ಆಗುತ್ತೆ. ಓಕೆ, ಸೊ ಇದು ನಂಬರ್ 1. ನಂಬರ್ 2, ನಿಮ್ಮ SSM ಏನಿರುತ್ತೆ, SSM ಅಂತಂದ್ರೆ ಸುತ್ತಲೂ ಫೌಂಡೇಶನ್ ಅಂತ ಹೇಳ್ತಾರಲ್ಲ. ಸೊ ಅದ್ರ ಸುತ್ತಲೂ ಕೂಡ ಎಲ್ಲಾ ಕಡೆನೂ ಕೂಡ ಎಡ್ಜಲ್ಲಿ ಇದನ್ನ ಹುಯ್ತಾ ಬನ್ನಿ. ಎಲ್ಲ ಕಡೆ ಮಗ್ಗು ತಗೊಳ್ಳಿ, ಎಲ್ಲ ಕಡೆ ಹುಯ್ತಾ ಬನ್ನಿ. ಇಲ್ಲಿ ಸ್ಪ್ರೇ ಮಾಡೋದು ಬೇಡ, ಮಗ್ಗು ತಗೊಳ್ಳಿ, ಮಗ್ಗು ತಗೊಂಡು ಎಲ್ಲ ಕಡೆ ಹುಯ್ತಾ ಬನ್ನಿ. ಓಕೆ, ಎಲ್ಲ ಕಡೆ ಒಳಗಡೆ ಹೋಗ್ಲಿ ಅದು. ನಂಬರ್ 1. ನಂಬರ್ 2 ಆಯ್ತು. ನಂಬರ್ 3 ಬಂದ್ಬಿಟ್ಟು ಏನು ನಿಮ್ಮ SSM ಇರುತ್ತೆ, ಎಡ್ಜ್ ಇರುತ್ತೆ, ಎಡ್ಜಿಂದ 6 ಇಂಚು ದೂರ, ಓಕೆ, ಜಸ್ಟ್ 6 ಇಂಚಸ್ ದೂರದಲ್ಲಿ ಒಂದು ಹೋಲ್ ಅನ್ನ ಮಾಡಿ ವೀಕ್ಷಕರೇ, ಡಿಗ್ ಮಾಡಿ. ಓಕೆ, ಒಂದು ಅಡಿ ಹೋಲ್ ಮಾಡಿ, ಒಳಗಡೆ ಹೋಲ್ ಮಾಡಿ, ಅಂಡ್ ಅದನ್ನ 2 feet ಒಂದ್ಸತಿ ರಿಪೀಟ್ ಮಾಡಿ. ಎವ್ರಿ 2 feet ಒಂದ್ಸತಿ ರಿಪೀಟ್ ಮಾಡಿ. ಎಲ್ಲ ಕಡೆ ಇಡೀ ಮನೆ ಸುತ್ತಲೂ
ಮಾಡಿ 30-40 ಸೈಟ್ ಇದೆ ಅಂತಂದ್ರೆ ಸುತ್ತಲೂ ಕೂಡ ನೀವು ಹೋಲ್ಗಳನ್ನು ಹಾಕೊಂಡು ಹೋಗಿ. ಅಂಡ್ ಪ್ರತಿ ಹೋಲಲ್ಲೂ ಕೂಡ ಮಗ್ಗಲ್ಲಿ ಒಂದು ಮಗ್ಗು 1 ಲೀಟರ್ ಇದೆಲ್ಲ ಅದನ್ನು ಒಳಗಡೆ ಹಾಕ್ಬಿಟ್ಟು ಮಣ್ಣಿನಿಂದ ಮುಚ್ಚಿಬಿಡಿ ವೀಕ್ಷಕರೇ. ಓಕೆ, ಇದನ್ನ ಸುತ್ತಲೂ ಮಾಡಬೇಕು, ಮನೆ ಸುತ್ತಲೂ ಮಾಡಬೇಕು. ಸೊ ಇದು ಒಂದಾಯ್ತು. ಇದು ಆದ ನಂತರ ನಿಮ್ಮ ಸಾಯಿಲ್ ಫಿಲ್ ಮಾಡಿರ್ತೀರ ಗೊತ್ತಾ, ಕಂಪ್ಲೀಟ್ ಆಗಿ ಸಾಯಿಲ್ ಫಿಲ್ ಮಾಡಿರ್ತೀರಲ್ವಾ, ಅಲ್ಲಿ ಎಲ್ಲಾ ಕಡೆ ಹತ್ತತ್ರ 1 ಫೀಟ್ ಗ್ಯಾಪ್ ಅನ್ಕೊಳ್ಳಿ. ಒಂದು ಹೋಲ್ಗೆ ಇನ್ನೊಂದು ಹೋಲ್ಗೆ 1 ಫೀಟ್ ಗ್ಯಾಪ್ ಇಟ್ಬಿಟ್ಟು ದೊಡ್ಡ ದೊಡ್ಡ ಹೋಲ್ಗಳನ್ನ ಮಾಡ್ಬೇಕು ವೀಕ್ಷಕರೇ. ಒಂದೊಂದು ಅಡಿ 1.5 ಅಡಿ ಹೋಲನ್ನ ಮಾಡಿಬಿಟ್ಟು ಎಲ್ಲಾ ಕಡೆ ನೀವು ನೀಟಾಗಿ ಒಂದು ಅರ್ಧ ಲೀಟರ್ ಈ ಏನು ಲಿಕ್ವಿಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದನ್ನ ಫಿಲ್ ಮಾಡ್ತಾ ಬನ್ನಿ. ಆಲ್ ಸಾಯಿಲ್ ಫಿಲ್ಲಿಂಗ್, ಬ್ಯಾಕ್ ಫಿಲ್ಲಿಂಗ್ ಅಂತ ಕೂಡ ಹೇಳ್ತಾರೆ. ನಿಮ್ದೆಲ್ಲ SSM ಎಲ್ಲ ವರ್ಕ್ ಮುಗಿತ್ತು, ಮಣ್ಣೆಲ್ಲ ಹಾಕ್ಬಿಟ್ಟು ತಮ್ಮಸ್ ಮಾಡ್ಬಿಟ್ಟು ನೀರು ತುಂಬಸಕ್ ಬಿಡ್ತೀರಲ್ವಾ. ಸೊ ಅದು ಮಾಡಿದ ನಂತರ ನೀವು ಅದ್ರ ಒಳಗಡೆ ನೀಟಾಗಿ ಹೋಲ್ ಮಾಡಿ, ಎಲ್ಲಾ ಕಡೆ ಹೋಲ್ ಮಾಡಿ. ನಾ ಹೇಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಫೋಟೋಸ್ ಬರ್ತಾ ಇರ್ಬೋದು. ಸೊ ಎಲ್ಲ ಕಡೆ ನೀವು ಅರ್ಧ ಲೀಟರ್ನ ಏನು ಇದು ಲಿಕ್ವಿಡ್ ಇರುತ್ತೆ ಇದನ್ನ ತುಂಬಿಸಿ ವೀಕ್ಷಕರೇ. ಆನಂತರ ಅದನ್ನ ಮತ್ತೆ ಫಿಲ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ನೋಡಿ. ಇದು ಆಕ್ಚುಲಿ ಇದನ್ನ ಮಾತ್ರ ನೀವು ಇಲ್ಲಿ ಮಿಸ್ ಮಾಡಲೇಬಾರದು ವೀಕ್ಷಕರೇ. ಆದ ನಂತರ ಬರುವಂತದ್ದು ಇನ್ನು ಇಲ್ಲಿ ಯೂಸ್ ಮಾಡಬೇಕು ಟೈಲಿಂಗ್ ಮಾಡೋ ಸಮಯದಲ್ಲಿ. ಹೌದು ವೀಕ್ಷಕರೇ, ಟೈಲ್ಸ್ ಮಾಡೋ ಸಮಯದಲ್ಲಿ ಟೈಲ್ಸ್ ಅವ್ರು ಹಾಕ್ತಾರೆ, ಒಂದು ಮಡ್ಡಿ ಹಾಕ್ತಾರೆ, ನೀಟಾಗಿ ಎಲ್ಲ ಕಡೆ ಮಡ್ಡಿ ಹರಡ್ಕೊಂತಾರಲ್ಲ, ಅವಾಗ್ಲೂ ಕೂಡ ನೀವು ಅವ್ರಿಗೆ ಹೇಳಿಬಿಟ್ಟು ಒಂದು ಸ್ಪ್ರೇ ತಗೊಂಡು ಎಸ್ ಇಟ್ ಈಸ್ ಇನ್ ಲಿಕ್ವಿಡ್ ಅನ್ನ ರೆಡಿ ಮಾಡ್ಕೊಂಡು ಎಲ್ಲಾ ಕಡೆ ಸ್ಪ್ರೇ ಮಾಡ್ಕೊಂಡ್ಬಿಡಿ. ಅವ್ರು ಎಲ್ಲೆಲ್ಲಿ ಟೈಲ್ಸ್ ಹಾಕ್ತಾ ಇರ್ತಾರೆ ಆ ಟೈಲ್ಸ್ ಹಾಕೋ ಜಾಗದಲ್ಲಿ ಸ್ಪ್ರೇ ಮಾಡಿ. ಅಂಡ್ ಇವನ್ ಅವೈಲೇಬಲ್ ಇದೆ ಮೇಸ್ತ್ರಿ ಓಕೆ ಅಂತಂದ್ರೆ ನೀವು ಇರೋ ಸಿಮೆಂಟ್ ಅಲ್ಲೂ ಕೂಡ ನೀವು ಇದನ್ನ ಮಿಕ್ಸ್ ಮಾಡ್ಕೋಬಹುದು. ಒಂದು ಮಡ್ಡಿ ಒಂದು ರಾಶಿ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಒಂದು ಬ್ಯಾಗ್ ಅನ್ಕೊಳ್ಳಿ, ಒಂದು ಬ್ಯಾಗ್ ಅಲ್ಲಿ ಒಂದು ಫುಲ್ ರೆಡಿ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲೊಂದು 5 ಲೀಟರ್ ಇದನ್ನ ಆಡ್ ಮಾಡ್ಬಿಡಿ ವೀಕ್ಷಕರೇ. ಸೊ ಇದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಾದ ನಂತರ ಬರುವಂತದ್ದು ನಿಮ್ಮ ಇದಕ್ಕೆ ವುಡ್ ಫ್ರೇಮ್ಗಳಿಗೆ, ಡೋರ್ ಫ್ರೇಮು ಜೊತೆಯಲ್ಲಿ ವಿಂಡೋ ಫ್ರೇಮ್ಗಳಿಗೆ. ಹೌದು, ಇದು ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಟಿಂಬರ್ ಅಲ್ಲಿ ರೆಡಿ ಆಗುತ್ತೆ. ಟಿಂಬರ್ ಅಲ್ಲಿ ರೆಡಿ ಆದಾಗ ಅಲ್ಲೇ ಹುಡುಗರು ಇರ್ತಾರೆ, ಕೆಲವೊಬ್ರು ಹುಡುಗರು ಇರ್ತಾರೆ, ಇದರ ಟ್ರೀಟ್ಮೆಂಟ್ ಮಾಡೋರೇ ಇರ್ತಾರೆ. ಸೊ ನೀವು ಅವ್ರಿಗೆ ಹೇಳಿದ್ರೆ ಅವರಿಗೆ ಈ ಟರ್ಮೈಟ್ ಅನ್ನ ತಂದು ಕೊಟ್ರೆ ಅವ್ರು ಅದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಡೈಲ್ಯೂಷನ್ ಎಲ್ಲ ಮಾಡೋ ಅಗತ್ಯ ಇಲ್ಲ. ಟರ್ಮೈಟ್ ಅನ್ನ ಡೈರೆಕ್ಟ್ ಆಗಿ ಹಚ್ಚಬೇಕು. ಅಂಡ್ ಇನ್ನು ಊರ್ ಕಡೆ ಎಲ್ಲ ಏನ್ ಮಾಡ್ತಿದ್ರು ಗೊತ್ತಾ, ನಮ್ಮೂರ್ ಕಡೆ ಎಲ್ಲ ಅಲ್ಲಿ ಸುಟ್ಟಾಯಿಲ್ ಅಂತ ಬರುತ್ತೆ, ಬ್ಲ್ಯಾಕ್ ಆಯಿಲ್ ಇರುತ್ತೆ, ಸುಟ್ಟಾಯಿಲ್ ಅಂತ ಇರುತ್ತೆ. ಸುಟ್ಟಾಯಿಲ್ ಅನ್ನ ಹಚ್ಚೋರು ವೀಕ್ಷಕರೇ. ಓಕೆ, ಸುಟ್ಟಾಯಿಲು ಲೈಕ್ ನನ್ನ ಪ್ರಕಾರ 50% ವರ್ಕ್ ಆಗುತ್ತೆ ವೀಕ್ಷಕರೇ, ಲೈಕ್ 100% ವರ್ಕ್ ಅಂತ ನಾನು ಹೇಳೋದಿಲ್ಲ. ಸುಟ್ಟಾಯಿಲ್ ವರ್ಕ್ ಆಗುತ್ತೆ, ಚೆನ್ನಾಗಿ ಬರುತ್ತೆ, ಬಟ್ 50-50 ಓಕೆನಾ. ಸೊ ಆದ್ದರಿಂದ ಸುಟ್ಟಾಯಿಲ್ ಬೇಕಾದ್ರೆ ಮಾಡಿಸೋದಿದ್ರೆ ಹಚ್ಚಿ, ಜೊತೆಯಲ್ಲಿ ಟರ್ಮೈಟ್ ಇದು ಟರ್ಮಿನೇಟರ್ ಏನಿದೆ ಅಲ್ಲ, ಟರ್ಮಿನೇಟರ್ ಬಟ್ ಈಕ್ವಲೆಂಟ್ ಯಾವ್ದಾದ್ರು ಪರವಾಗಿಲ್ಲ, ಟರ್ಮಿನೇಟರ್ ತರದೇ ಯಾವ್ದಾದ್ರು ಚೆನ್ನಾಗಿರೋದು, ಪಿಡಿಲೈಟ್ ಅವ್ರದ್ದು, ಪಿಡಿಲೈಟ್ದೇ ಇದು ಪೋಸ್ಟರಾಕ್ ಅವ್ರದ್ದು, ಬೇರೆ ಯಾವ್ದು ಕಂಪನಿದಿದ್ರು ಕೂಡ ಒಳ್ಳೆ ಕಂಪನಿದಿದ್ರೆ ಅದನ್ನ ನಿಮ್ಮ ಫ್ರೇಮ್ ಅನ್ನ ಸುತ್ತಲೂ ಔಟರ್, ಫಾರ್ ಎಕ್ಸಾಂಪಲ್ ಇದನ್ನೇ ಇದೆ ಅನ್ಕೊಳ್ಳಿ, ಇದು ಒಂದು ಫ್ರೇಮ್ ಅನ್ಕೊಳ್ಳಿ, ಓಕೆ, ನಿಮ್ಮ ಮನೆ ಫ್ರೇಮು. ಸೊ ಈ ಸುತ್ತಲೂ ಭಾಗ, ಈ ಸೈಡ್ ಭಾಗ ಇರುತ್ತಲ್ಲ, ಈ ಸೈಡ್ ಭಾಗದಲ್ಲಿ ನೀಟಾಗಿ ಬ್ರಷ್ ತಗೊಂಡು ಇದನ್ನ ಆಸ್ ಅ ಪೇಂಟ್ ತರ ಅಪ್ಲೈ ಮಾಡಬೇಕು. ಅನ್ಡೈಲ್ಯೂಟೆಡ್, ಏನು ಡೈಲ್ಯೂಟ್ ಮಾಡೋ ಗೊತ್ತೇ ಇಲ್ಲ, ಡೈರೆಕ್ಟ್ ಆಗಿ ಅದಕ್ಕೆ ಬಳಿಬೇಕು ವೀಕ್ಷಕರೇ, ಸುತ್ತಲೂ ಹೊಡಿಬೇಕು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಂಡ್ ಜೊತೆಲಿ ವಿಂಡೋ ಫ್ರೇಮ್ಗೂ ಅಷ್ಟೇ, ವಿಂಡೋ ಫ್ರೇಮ್ಗೂ ಕೂಡ ಸುತ್ತಲೂ ಅಪ್ಲೈ ಮಾಡಿ ಬಿಡಿ. ಅದು ಒಣಗಿದ ನಂತರ ಎರಡನೇ ಕೋಟ್, 2 ಕೋಟ್ ಮಾಡಬೇಕಾಗತ್ತೆ. ವಿಂಡೋ ಫ್ರೇಮ್ ಮತ್ತೆ ಡೋರ್ ಫ್ರೇಮ್ಗೆ 2 ಕೋಟು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ, ಗೊತ್ತಾಯ್ತಲ್ವಾ. ಸೊ ಇದನ್ನ ತಂದ್ಬಿಟ್ಟು ಫಿಕ್ಸ್ ಮಾಡಿ. ಮಾಡೋ ಸಮಯದಲ್ಲಿ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಮಾಡೋ ಸಮಯದಲ್ಲಿ ಏನು ವಾಲ್ ಇರುತ್ತೆ ಆ ವಾಲ್ಗೂ ಕೂಡ ನೀವು ಟರ್ಮೈಟ್ ಅನ್ನ ಮಾಡಿ. ಓಕೆ, ಒನ್ ಟೈಮ್ ಪ್ರೊಸೆಸ್ ಇವ್ರೆ, ಒಂದ್ಸತಿ ನೀವು ಮಾಡ್ಬಿಟ್ರೆ ನಿಮ್ಗೆ ಲೈಫ್ ಟೈಮ್ ತಲೆ ಬಿಸಿ ಇಲ್ಲ, ಯೋಚನೆನೇ ಇರೋದಿಲ್ಲ. ಅದೇ ಒಂದ್ ಟೈಮ್ ನೀವು ಯಾರಿಗೂ ಇಷ್ಟೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಾಳೆ ದಿನ ನಿಮಗೆ ತಲೆ ಬಿಸಿ ಆಗುತ್ತೆ ವೀಕ್ಷಕರೇ. ನಾಳೆ ದಿನ ತಲೆ ಬಿಸಿ ಆದಾಗ ಏನ್ ಮಾಡ್ಬೇಕು ಅದು ಹೇಳ್ತೀನಿ ಕೇಳಿ. ಇದೆಲ್ಲ ಏನು ಮಾಡಿಲ್ಲ, ನಾಳೆ ದಿನ ನಿಮ್ಮ ಫ್ರೇಮ್ಗೆ ಅಥವಾ ಹೊಸ್ತಲಿಗೆ ಗೆದ್ಲು ಬರಕ್ ಸ್ಟಾರ್ಟ್ ಆಯ್ತು, ಏನ್ ಮಾಡ್ಬೇಕು? ಮೊದಲೇದಾಗಿ ಅದನ್ನೆಲ್ಲ ಕಿತ್ತಾಕ್ಬೇಕು. ಫಸ್ಟ್ ಅದನ್ನೆಲ್ಲ ಕಿತ್ಬಿಟ್ಟು ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ನೀವು ಟರ್ಮೈಟ್ ಟ್ರೀಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಯಾವ ರೀತಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ? ಮೊದಲೇದಾಗಿ ಸ್ಕರ್ಟಿಂಗ್ಸ್ ಇರುತ್ತೆ ಗೊತ್ತಾ, ಮನೆಯಲ್ಲಿ ಸುತ್ತಲೂ ಸ್ಕರ್ಟಿಂಗ್ಸ್ ಇರುತ್ತೆ, ಅಲ್ಲಿ ಡ್ರಿಲ್ ಇಂದ ಹೋಲ್ ಅನ್ನ ಮಾಡ್ಬೇಕಾಗುತ್ತೆ. ಒಂದ್ ಕಡೆ ಹೋಲ್ ಮಾಡಿದ್ರಿ, ಏನು ಸ್ಕರ್ಟಿಂಗ್ ಪಕ್ಕದಲ್ಲೇ ತೋರಿಸ್ತಾ ಇದೀನಿ ನೋಡಿ, ಸೊ ಪಕ್ಕದಲ್ಲೇ ಒಂದು ಹೋಲ್ ಅನ್ನ ಮಾಡಿ ಸೀದಾ ಒಳಗಡೆ ಹೊರಟೋಗ್ಲಿ, ಒಂದು 1 ಫೀಟ್ ಹೋಗ್ಲಿ ಒಳಗಡೆ, ತೊಂದರೆ ಇಲ್ಲ, 1 ಫೀಟ್ ಹೋಗ್ಲಿ, 2 ಅಡಿಗೆ ಅದನ್ನ ರಿಪೀಟ್ ಮಾಡಿ, ನೆಕ್ಸ್ಟ್ 2 ಫೀಟ್ ಹೋಗಿ ಮತ್ತೆ ಹೋಲ್ ಮಾಡಿ, ಫುಲ್ ಸುತ್ತಲೂ ಎಲ್ಲೆಲ್ಲಿ ಸ್ಕರ್ಟಿಂಗ್ ಇದೆ ಅಲ್ಲೆಲ್ಲ ಹೋಲ್ ಮಾಡ್ಬಿಟ್ಟು ಅದ್ರ ಒಳಗಡೆ ನಾನು ಹೇಳಿದ್ನಲ್ಲ ಟರ್ಮಿನೇಟರ್ದು ಲಿಕ್ವಿಡ್ 50 ಲೀಟರ್ ವಾಟರ್ಗೆ 1 ಲೀಟರ್ನ ಆಡ್ ಮಾಡಿ, ಜಾಸ್ತಿನೇ ಆಡ್ ಮಾಡ್ಕೊಳ್ಳಿ, 1.5 ಲೀಟರ್ ಆಡ್ ಮಾಡ್ಕೊಂಡು ಅದನ್ನ ಅದ್ರೊಳಗಡೆ ಪೋರ್ ಮಾಡಿ, ಎಲ್ಲ ಹೋಲ್ ಒಳಗಡೆ ಹಾಕೊಂಬನ್ನಿ. ಈವನ್ ನೀವೇನು ಇವಾಗ ಎಲ್ಲ ಕಿತ್ತಾಕಿದ್ದೀರಲ್ವಾ, ಎಲ್ಲ ಗೆದ್ಲು ಬಂದ್ಬಿಟ್ಟು ಹೊಸಲೆಲ್ಲ ಹೋಗಿರುತ್ತೆ, ಆ ಜಾಗದಲ್ಲೂ ಕೂಡ ಡ್ರಿಲ್ಲಿಂಗ್ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕಿ. ಅಂಡ್ ಏನು ತೆಗ್ದಿರ್ತೀರಾ, ಹೊಸ್ತಿಲನ್ನ ತೆಗ್ದಿರ್ತೀರಾ ಅಥವಾ ಸೈಡ್ ಫ್ರೇಮ್ ತೆಗ್ದಿರೋ ಜಾಗದಲ್ಲೂ ಕೂಡ ಆಸ್ ಅ ಪೇಂಟ್ ತರ ಅನ್ಡೈಲ್ಯೂಟೆಡ್ ಎಲ್ಲ ಹಚ್ಬಿಟ್ಟು ಆ ನಂತರ ಮತ್ತೆ ಹೊಸ ಏನು ಫ್ರೇಮ್ ತಗೊಂಡ್ಬರ್ತೀರಾ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡುವಂಥದ್ದು ವೀಕ್ಷಕರೇ, ಗೊತ್ತಾಯ್ತಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂತದ್ದು
ಪೇಂಟ್ ಅಲ್ಲಿ ಹೌದು ವೀಕ್ಷಕರೇ, ಮನೆಗೆ ಪೇಂಟ್ ಮಾಡುವ ಸಮಯದಲ್ಲಿ ಪೇಂಟ್ ಪ್ರೈಮರ್ ಇರುತ್ತೆ ಗೊತ್ತಾ, ಪ್ರೈಮರ್ಗೂ ಕೂಡ ನೀವು ಇಲ್ಲಿ ಆಡ್ ಮಾಡಬೇಕಾಗತ್ತೆ. 20 ಲೀಟರ್ ಪ್ರೈಮರ್ಗೆ 1 ಲೀಟರ್ ಟರ್ಮಿನೇಟರ್ ನ ನೀವು ಆಡ್ ಮಾಡಿಬಿಟ್ಟು ಪೇಂಟ್ ಮಾಡೋದ್ರಿಂದ ನಿಮ್ಮ ಗೋಡೆಗಳಲ್ಲಿ, ಹೌದು ವೀಕ್ಷಕರೇ, ಗೋಡೆಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಇಲ್ಲಿ ಗೆದ್ದಲು ಬರೋ ಸಾಧ್ಯತೆ ಬರೋದಿಲ್ಲ. ಗೆದ್ದಲು ಎಲ್ಲಿ ಬೇಕಾದ್ರೂ ಬರ್ಬೋದು, ತುಂಬಾ ತಲೆಬಿಸಿ ಅದು. ಆಕ್ಚುಲಿ ಮಾಯಿಶ್ಚರ್ ಎಲ್ಲಿರುತ್ತೆ ಅಲ್ಲಿ ಬಂದ್ಬಿಡುತ್ತೆ, ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಮಾಯಿಶ್ಚರ್ ಕಂಟ್ರೋಲ್ ಮಾಡಿ, ಜೊತೆಯಲ್ಲಿ ಪೇಂಟ್ ಅಲ್ಲೂ ಕೂಡ ಇದನ್ನ ಆಡ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಓಕೆ, ಸೊ ನೀವೆಲ್ಲವನ್ನ ತಿಳ್ಕೊಂಡು ಎಲ್ಲ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ವರ್ಷಾನುವರ್ಷ ನಿಮಗೆ ಈ ಗೆದ್ದಲು ಸಮಸ್ಯೆಗಳು ಬರೋದಿಲ್ಲ ವೀಕ್ಷಕರೇ. ಟರ್ಮೈಟ್ ಸಮಸ್ಯೆನೇ ಬರೋದಿಲ್ಲ ಅಂತ ಹೇಳ್ಬೋದು. ಜೊತೆಯಲ್ಲಿ ಮನೆ ಕ್ಲೀನ್ ಆಗಿರ್ಬೇಕು, ಸುತ್ತಮುತ್ತಲು ಮಾಯಿಶ್ಚರ್ ಇರಬಾರ್ದು, ಮಾಯಿಶ್ಚರ್ ಇಲ್ದೇ ಇರೋ ತರ ನೋಡ್ಕೊಳ್ಳಿ. ಡಬ್ರೀಸ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ಟರ್ಮಿನೇಟರ್ ಬಂದ್ಬಿಟ್ಟು 300-350 ರೂಪಾಯಿ ಆಗುತ್ತೆ ಪರ್ ಲೀಟರ್. ಇಲ್ಲ ಪ್ರೀಮಿಯಂ ಹೋಗ್ತೀವಿ ಅಂತಂದ್ರೆ ಪ್ರಿಮೈಸ್ಗೆ ಹೋಗ್ಬೋದು, ಅದು ಬರ್ತಾ ಇದೆ. ಇದು 4000 ರೂಪಾಯಿ ಪರ್ ಲೀಟರ್ ಆಗುತ್ತೆ. ಸೊ ನೀವು ಚೂಸ್ ಮಾಡ್ಕೊಳ್ಳಿ, ಯಾವ್ದನ್ನ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಮೆಥಡ್ಸ್ ಎಲ್ಲ ಇಲ್ಲಿ ಸೇಮ್ ಇರುತ್ತೆ ವೀಕ್ಷಕರೇ. ಪ್ರಿಮೈಸ್ ಬಂದ್ಬಿಟ್ಟು ಜಸ್ಟ್ 2 ml 1 ಲೀಟರ್ಗೆ ಹಾಕೊಬೇಕಾಗುತ್ತೆ ವೀಕ್ಷಕರೇ. ಓಕೆ, 1 ಲೀಟರ್ ವಾಟರ್ಗೆ 2 ml ಅನ್ನ ನೀವು ಇಲ್ಲಿ ಇದನ್ನ ಆಡ್ ಮಾಡೋದ್ರ ಮೂಲಕ ಡೈಲ್ಯೂಟ್ ಮಾಡ್ಕೊಂಡು, ಸೇಮ್ ನಾನು ಮುಂಚೆ ಹೇಗೆ ಹೇಳಿದೆ ಆ ರೀತಿಯಲ್ಲಿ ನೀವು ಇಲ್ಲಿ ಯೂಸ್ ಮಾಡಬಹುದು. ಓಕೆ, ಸೊ ಇದನ್ನ ನೀವು ಮಾಡಬಹುದು. ಇಲ್ಲ ಪ್ರಿಮೈಸ್ ಅನ್ನ ಆಕ್ಚುಲಿ ಪ್ರಿಮೈಸ್ ಅನ್ನ ನೀವು ಮಾಡೋದು ಒಳ್ಳೇದಲ್ಲ. ಅದನ್ನ ಪ್ರಿಮೈಸ್ ಅನ್ನ ಅದಕ್ಕೆ ಮಾಡೋ ಟ್ರೀಟ್ಮೆಂಟ್ ಮಾಡೋರೇ ಇರ್ತಾರೆ. ಫೈನಲ್ ಆಗಿ ಹೌದು, ಟ್ರೀಟ್ಮೆಂಟ್ ಮಾಡೋರು ಕೂಡ ಸಿಗ್ತಾರೆ ನಿಮಗೆ. ಬೆಂಗಳೂರಲ್ಲಿ ನಿಮಗೆ ಅನೇಕ ಸರ್ವಿಸ್ ಪ್ರೊವೈಡರ್ಗಳಿದ್ದಾರೆ. ಪ್ರೀ ಮತ್ತು ಪೋಸ್ಟ್ ಕನ್ಸ್ಟ್ರಕ್ಷನ್ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡೋರು ಕೂಡ ಇದ್ದಾರೆ. ಲಿಂಕ್ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಅವ್ರನ್ನೂ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಆದಷ್ಟು ಪ್ರೊಫೆಷನಲ್ಗಳು ಅದನ್ನ ಹ್ಯಾಂಡಲ್ ಮಾಡಲಿ. ನೀವೇನೋ ಫ್ರೀ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಕೂಡ ಇದನ್ನ ಮಾಡ್ಕೋಬಹುದು ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮ್ಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.